ಈ ಬಾರಿಯ ರಿಟೆನ್ಷನ್ನಲ್ಲಿ ರಿಲೀಸಲ್ಲಿ ಹೈ ಟೆನ್ಷನ್ ಇರೋದು ಅಂದರೆ ಅದು ಸಿ ಎಸ್ ಕೆ ಕಳೆದ ಅರ್ಧ ಸೀಸನ್ ಆದಮೇಲೆ MS ಧೋನಿ ಓಪನ್ ಆಗಿನೇ ಹೇಳಿಬಿಟ್ರು, ನಾವು ಮುಂದಿನ ಸೀಸನ್ಗೆ ಟೀಮನ್ನು ಸೆಟ್ ಮಾಡ್ತಾ ಇದ್ದೀವಿ, 11 ರೆಡಿ ಮಾಡ್ಕೋತಾ ಇದ್ದೀವಿ, ಈ ಸೀಸನ್ ಕನ್ಸನ್ನು ನಾವು ಬಿಟ್ಟಿದ್ದೀವಿ ಅಂತ. ಅಷ್ಟರ ಮಟ್ಟಿಗೆ CSK ವರ್ಸ್ಟಾಗಿ ಆಡ್ತು ಕಳೆದ ಸಾರಿ. ಅದು ಸೋತಿದ್ದೇ ಆಕ್ಷನ್ ಟೇಬಲ್ ಮೇಲೆ ಅನ್ನೋದು ಮೆಗಾ ಆಕ್ಷನ್ನಲ್ಲೇ ಬಹುತೇಕ ಪ್ರೂವ್ ಆಗಿತ್ತು. ಆದರೆ ಎಲ್ಲೋ ಒಂದು ಹೋಪ್ಸ್ ಇತ್ತು, ರಾಹುಲ್ ತ್ರಿಪಾಠಿ, ದೀಪಕ್ ಕೂಡ ಥರದವರು ಡೊಮೆಸ್ಟಿಕಲ್ಲಿ ಎಷ್ಟು ಅದ್ಭುತವಾಗಿ ಆಡಿದ್ದಾರೆ, ಇವರು ಬಹುಶಃ IPL ಅಲ್ಲಿ ಶೈನ್ ಆಗ್ತಾರೆ IPL ಸ್ಟೇಜಲ್ಲಿಂದ. ಆದರೆ ಅಲ್ಲಿ ಶೈನ್ ಆಗಲಿಲ್ಲ ಪಾಪ. ಅವರ ಬ್ಯಾಡ್ ಲಕ್ಕೋ CSK ಬ್ಯಾಡ್ ಲಕ್ಕೋ ಗೊತ್ತಿಲ್ಲ. ಅಲ್ಲಿ ಹಾಗೆ ನೋಡಿದರೆ ನೂರ್ ಅಹ್ಮದ್, ಖಲೀಲ್ ಅಹ್ಮದ್ ಇವರೆಲ್ಲ ಒಂದು ಅರ್ಧ ಸೀಸನ್ ಆಗುವವರೆಗೂ ಅದಾದ್ಮೇಲೂ ಕೂಡ ಟಾಪ್ ವಿಕೆಟ್ ಟೇಕರ್ಸ್ ಲಿಸ್ಟಲ್ಲಿ ಟಾಪಲ್ಲಿದ್ದರು. ಆದರೆ ಮಿಡ್ಲ್ ಆರ್ಡರ್ ಇತ್ತಲ್ಲ, ಮಿಡ್ಲ್ ಆರ್ಡರ್ ಕೊಲ್ಯಾಪ್ಸ್. ಏನು ಕೂಡ ಅಂದರೆ ರವೀಂದ್ರ ಜಡೇಜಾ, MS ಧೋನಿ ಎಲ್ಲರೂ ಕೂಡ ಕೊಲ್ಯಾಪ್ಸ್ ಆಗೋದ್ರು. ಒಂದು ಕಡೆಯಲ್ಲಿ ಓಪನಿಂಗಲ್ಲಿ ಯಾರು ಅಂದರೆ ಡೆವಾನ್ ಕಾನ್ವೆ ಥರದವರು, ರಚಿನ್ ರವೀಂದ್ರ ಪರ್ಫಾರ್ಮ್ ಮಾಡಲಿಲ್ಲ. ಸೊ ಆಗ ಈ ಆಯುಷ್ ಮಾತ್ರೆ ಹೊಸ ಪ್ಲೇಯರ್ಸನ್ನು ಸೆಕೆಂಡ್ ಹಾಫಲ್ಲಿ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಬಂದರು. ಚೆನ್ನೈ ಆಲ್ರೆಡಿ ಏನೋ ಲಿಸ್ಟಿಂದ ಹೊರಗೆ ಬಿದ್ದಿತ್ತು, ಇನ್ನೇನು ಇವರು ಹೋಗಲ್ಲ ಅಂತ ಗೊತ್ತಾಗಿತ್ತು, ಕ್ವಾಲಿಫೈ ಆಗಲ್ಲ ಅಂತ. ಆಗ ರೆಡಿಯಾದಂಥ ಪ್ಲೇಯರ್ಸನ್ನು ಇಟ್ಕೊಂಡು ಅದರ ಸುತ್ತ ಒಂದು ಕೋರ್ ಟೀಮ್ ಇಟ್ಕೊಂಡು MS ಧೋನಿ ಮತ್ತೊಮ್ಮೆ ಆ ಒಂದು 5 ಬಾರಿಯ ಚಾಂಪಿಯನ್ CSK ಟೀಮನ್ನು ಬಿಲ್ಡ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಅವರಲ್ಲದೆ ಇನ್ಯಾರು ಮಾಡೋದಕ್ಕೆ ಸಾಧ್ಯ. ಸೊ ಈ ಬಾರಿ ಅವರು ರಿಲೀಸ್ ಮಾಡ್ತಾ ಇರೋಂಥ ಪ್ಲೇಯರ್ಸ್ಗಳ ಲಿಸ್ಟ್ ಅಂತೂ ಸ್ವಲ್ಪ ದೊಡ್ಡದೇ ಇರುತ್ತೆ. ಆದರೆ ಮಿನಿ ಆಕ್ಷನ್ ಅಂದರೆ ಹುಷಾರಾಗಿರಬೇಕು. ಇಲ್ಲಿ ನಾವು ರಿಲೀಸ್ ಮಾಡಿದ ಕೂಡಲೇ ರಿಪ್ಲೇಸ್ಮೆಂಟ್ ಸಿಗೋದಿಲ್ಲ. ಯಾಕಂದರೆ ಎಲ್ಲ ಟೀಮ್ಗಳು ಕೂಡ ಇದ್ದಬದ್ದ ಪ್ಲೇಯರ್ಸ್ನೆಲ್ಲ ಮೆಗಾ ಆಕ್ಷನ್ ಥರ ರಿಲೀಸ್ ಮಾಡಲ್ಲ. ಸೊ ಈಗ ಚೆನ್ನೈಗೆ ತುಂಬ ಇಂಪಾರ್ಟೆಂಟ್ ಇರೋದು ಒಂದು ಮಿಡ್ಲ್ ಆರ್ಡ್ರಲ್ಲಿ ಸ್ಟೆಬಿಲಿಟಿ ತರುವಂಥ ಬ್ಯಾಟ್ಸ್ಮನ್ನು. ಅದು ತುಂಬ ಇಂಪಾರ್ಟೆಂಟ್. ಫಿನಿಷರು ಮಿಡ್ಲ್ ಆರ್ಡ್ರಲ್ಲಿ ಸ್ಟೆಬಿಲಿಟಿ ತರುವಂತಹ ಒಬ್ಬ ಬ್ಯಾಟ್ಸ್ಮನ್. ಅಂದರೆ CSK ಕೋಚೇ ಹೇಳಿದರು, ಅಂದರೆ ಧೋನಿಗೆ 10 ಓವರ್ ಬ್ಯಾಟ್ ಮಾಡುವಂಥ ಎಬಿಲಿಟಿ ಇಲ್ಲ, ಧೋನಿ ಅವ್ರನ್ನ ನಾವೆಲ್ಲ ಮಿಡ್ಲ್ ಆರ್ಡ್ರಲ್ಲಿ ಕಳ್ಸೋದಕ್ಕಾಗಲ್ಲ, ಅವ್ರು ಫಿನಿಷರಾಗಿ ಕೊನೆ ಒಂದು 2 ಓವರ್ ಆಡ್ಬೋದು ಅಷ್ಟೇ. ಅವ್ರಿಗೆ ಅಂದರೆ ಅವರು ಮಾಸ್ಟರ್ ಮೈಂಡ್, ಅವ್ರು ಗೇಮ್ ಪ್ಲಾನ್ ಮಾಡ್ತಾರೆ, ಅವರು ಟೀಮ್ನ ಏನು ಗೈಡ್ ಮಾಡ್ತಾರೆ ಹೊರತು ಅವರು ಟೀಮ್ಗೆ ಬ್ಯಾಟಿಂಗಲ್ಲಿ ರನ್ನಿಂಗಲ್ಲಿ ಮೊದಲೇನು ಓಡ್ತಾ ಇದ್ರಲ್ಲ, MS ಧೋನಿ ರನ್ನಿಂಗನ್ನು ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯನ ಬೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ. ಅಂದರೆ ಇನ್ ಬಿಟ್ವೀನ್ ದ ವಿಕೆಟ್ಸ್ ಅವ್ರು ಓಡ್ತಾ ಇದ್ದಿದ್ದು ಫಾಸ್ಟ್ ಹಂಗಿತ್ತು. ಆದರೆ ಧೋನಿ ಕಳೆದ ಸೀಸನ್ ನೋಡ್ಬೋದು, ಅವರ ಏನು ಕಾಲ್ಗೆ ಅವರು ಐಸನ್ನು ಕಟ್ಕೊಂಡೇ ಇರ್ತಾ ಇದ್ರು, ಅಂದರೆ ಕಾಲು ನೋವಿತ್ತು, ತುಂಬ ಸೆಳ್ತಾ ಇತ್ತು. 42-43 ವರ್ಷ ಅಂದರೆ ಫಿಟ್ನೆಸ್ ಹೊರಟೋಗಿರುತ್ತೆ. ಆದರೆ ಅದೇನೋ ಲಕ್ MS ಧೋನಿ CSK ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಹಾಗಾದರೆ ರಿಲೀಸ್ ಆಗ್ತಾ ಇರುವಂಥ ಪ್ಲೇಯರ್ಸನ್ನು ನೋಡೋದಾದರೆ CSKಯಲ್ಲಿ ರಾಹುಲ್ ತ್ರಿಪಾಠಿ, ದೀಪಕ್ ಕೂಡ, ವಿಜಯ್ ಶಂಕರ್ರು, ಹಾಗೆ ಜೆಮಿ ಓವರ್ಟನ್ನು, ಕಮಲೇಶ್ ನಾಗರ್ಕೋಟಿ, ರವಿ ಅಶ್ವಿನ್ ಅಂತೂ ಹೊರಗಡೆ ಹೋಗಿದ್ದಾರೆ, ಗುರ್ಜಪ್ನೀತ್, ಹಾಗೆ ದೀಪಕ್ ಕೂಡ ನಮಗೆಲ್ಲ ಗೊತ್ತು, ಡೆವಾನ್ ಕಾನ್ವೆ. ಸೊ ರಚಿನ್ ರವೀಂದ್ರ ರಿಲೀಸ್ ಮಾಡ್ತಾರೋ ಅವ್ರನ್ನ ಇಲ್ವೋ ಗೊತ್ತಿಲ್ಲ. ಇನ್ನು ಈಗ ನಾವು ನೋಡ್ತಾ ಇದ್ದೀವಿ ವೆಸ್ಟ್ ಇಂಡೀಸ್ ನ್ಯೂಜಿಲೆಂಡ್ ಸೀರೀಸ್ ನಡೀತಾ ಇದೆ, ಹಿಂದಿನ ಸೀರೀಸ್ ಕೂಡ ಇತ್ತು. ಎಲ್ಲೋ ರಚಿನ್ ರವೀಂದ್ರ ಅಂತ ಫಾರ್ಮಲ್ ಇಲ್ಲ, ಬಟ್ ಅವರು ಒಬ್ಬ ಕ್ಲಾಸ್ ಪ್ಲೇಯರು. ಅವ್ರು ಫಾರ್ಮಲ್ ಇಲ್ಲ ಅನ್ನೋ ಕಾರಣಕ್ಕೆ ಬೌಲಿಂಗಲ್ಲಿ ಕೂಡ ಸಪೋರ್ಟ್ ಮಾಡ್ತಾರೆ, ಆಲ್ರೌಂಡರ್ ಆಗಿ ಕೂಡ ಸಪೋರ್ಟ್ ಮಾಡಬಲ್ಲರು. ಆ ಕಾರಣಕ್ಕೆ ಅವ್ರನ್ನೆಲ್ಲೂ ಬಳಸಿಲ್ಲ ಅಷ್ಟೊಂದು ಎಫೆಕ್ಟಿವ್ ಆಗಿ. ಆದರೆ ಯಾವತ್ತಿಗೂ ಕೂಡ ಅದೊಂದು ಆಪ್ಷನ್ ಇದೆ. ಹಾಗಾಗಿ ನಾವು ಅಭಿಷೇಕ್ ಶರ್ಮನ್ ಹೇಗೆ ಅಲ್ಲ ಏನು ಪಾರ್ಟ್ ಟೈಮ್ ಸ್ಪಿನ್ನರ್ ಥರ ಬಳಸ್ಕೋಬೋದು, ಟ್ರಾವಿಸ್ ಹೆಡ್ನ ಹೆಂಗೆ ಬಳಸ್ಕೋತಾರ ಪಾರ್ಟ್ ಟೈಮ್ ಸ್ಪಿನ್ನರ್ ಥರ, ಆ ರೀತಿಯಲ್ಲಿ ಒಂದು ಅಂದರೆ ಈಗಿನ ಜನ್ರೇಷನ್ ಇದೆಯಲ್ಲ ಕ್ರಿಕೆಟರ್ಸು, ಕೇವಲ ಬ್ಯಾಟಿಂಗಲ್ಲಿ ಇದ್ದರೆ ಟೀಮಲ್ಲಿ ಉಳ್ಕೊಳಕ್ಕಾಗಲ್ಲ ಅಂಥೇಳಿ ಅಂದರೆ ಒಂದು ಪಾರ್ಟ್ ಟೈಮ್ ಬೌಲಿಂಗ್ ಎಬಿಲಿಟಿ ಕೂಡ ಬೆಳೆಸ್ಕೊಂಡಿರ್ತಾರೆ. ನಾವು ಯಾವುದೇ ಟೀಮಲ್ಲಿ ನೋಡ್ಬೋದು, ಅದು ನೀವು ಗ್ಲೆನ್ ಫಿಲಿಪ್ಸ್ ನೋಡ್ಬೋದು, ಪಾಕಿಸ್ತಾನದ ಸಾಯಮ್ ಅಯೂಬ್, ಗ್ಲೆನ್ ಫಿಲಿಪ್ಸ್ ನ್ಯೂಜಿಲೆಂಡಲ್ಲಿ ಬ್ಯಾಟಿಂಗ್ ಜೊತೆ ಬೌಲಿಂಗ್ ಕೂಡ ಮಾಡ್ತಾರೆ. ಆಗ ಮಾತ್ರ ಅವ್ರು 11 ಒಳಗೆ ಫಿಟ್ ಆಗ್ತಾರೆ. ಸೊ ಆ ಕಾರಣಕ್ಕೆ ಇಲ್ಲಿ ಚೆನ್ನೈಗೆ ರಚಿನ್ ರವೀಂದ್ರನ ಉಳಿಸ್ಕೊಳ್ಳಬಹುದು ಅಂತ ಅನ್ನಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಉಳಿಸ್ಕೋತಾರೋ ಗೊತ್ತಿಲ್ಲ. ಆದರೆ ಇವರ ಟೀಮು ನೋಡಿ, ಈಗ ಡೆವಾಲ್ಡ್ ಬ್ರೆವಿಸ್ ಋತುರಾಜ್ಗೆ ರಿಪ್ಲೇಸ್ಮೆಂಟ್ ಆಗಿ ಬಂದವರು. ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಆಯುಷ್ ಮಾತ್ರೆ, ಡೆವಾಲ್ಡ್ ಬ್ರೆವಿಸು ಜೊತೆಗೆ ದುಬೆ, ಖಲೀಲ್ ಅಹ್ಮದ್, ನೂರ್ ಅಹ್ಮದ್, ಮತೀಶಾ ಪತಿರಾಣ, ಅನ್ಶುಲ್ ಕಾಂಬೋಜ್ ಕೂಡ ಫ್ಯೂಚರ್ ಬೌಲರ್ ಅಂತ ಹೇಳ್ಬೋದು, ಊರ್ವಿಲ್ ಪಟೇಲ್. ಸೊ ಇವರು ಆಯುಷ್ ಮಾತ್ರ ಸಿಕ್ಕಾಪಟ್ಟೆ ಶೈನ್ ಆದರು. ಇನ್ನು ಋತುರಾಜ್ ಹೇಗೂ ಕಂಬ್ಯಾಕ್ ಮಾಡ್ತಾರೆ. ಈಗ ಡೊಮೆಸ್ಟಿಕ್ ಸೀಸನಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸ್ಯಾಮ್ ಕರಣ್, ಮುಖೇಶ್ ಚೌಧರಿ ಡೊಮೆಸ್ಟಿಕಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸ್ಯಾಮ್ ಕರಣ್ ಟ್ರೇಡ್ ಮಾಡ್ತಾರೆ ಅಂತ ಇದೆ, ಸೊ ಸ್ವಾಪ್ ಮಾಡ್ಕೋತಾರೆ, ಎಕ್ಸ್ಚೇಂಜ್ ನಡೀತಾ ಇದೆ.
ಏನು ಸಂಜು ಸ್ಯಾಮ್ಸನ್ ಕರ್ಕೊಳ್ಳೋದಕ್ಕೆ ಸ್ಯಾಮ್ ಕರನ್ ಆಫರ್ ಮಾಡಿದ್ರು, ರಾಜಸ್ಥಾನ್ ಒಪ್ಪಲಿಲ್ಲ. ಸೊ ಈಗ ರವೀಂದ್ರ ಜಡೇಜಾ ಜೊತೆ ಎಕ್ಸ್ಚೇಂಜ್ ಮಾಡ್ಕೋಬೋದಾ? ಸೊ ಈ ಚರ್ಚೆ ನಡೀತಾ ಇದೆ ಅಂತ ಬಹಳ ದಿನಗಳಿಂದ. ಯಾಕೆಂದರೆ ರಿಲೀಸ್ ಪ್ಲೇಯರ್ಸ್ ಲಿಸ್ಟನ್ನು ಕೊಡೋ ಮೊದಲು ಇದನ್ನೊಂದು ಸ್ವ್ಯಾಪ್ ಇರಲಿ, ಸೊ ಟೀಮಿಗೆ ಸೆಟ್ ಆಗ್ತಾರೆ, ಈ ಥರದ್ದು ಯೋಚನೆ ಇದೆ. ಹಾಗಾಗಿ ಸಂಜು ಸ್ಯಾಮ್ಸನ್ ಬಂದರೆ ಅಂತೂ ಚೆನ್ನೈಗೆ ಒಂದು ಸೂಪರ್ ಪವರ್ ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಒಬ್ಬ ಒಳ್ಳೆ ಕ್ಯಾಪ್ಟನ್ನು, ಒಬ್ಬೊಳ್ಳೆ ಏನು ಬ್ಯಾಟಿಂಗಲ್ಲಿ ಸ್ಟೆಬಿಲಿಟಿ ತರಬಲ್ಲ ಅಂತ. ಅಂದರೆ T20ಯಲ್ಲಿ 3 ಶತಕ ಹೊಡೆದಿರುವಂಥ ಭಾರತ ಕ್ರಿಕೆಟ್ ಟೀಮ್ಗೆ T20ಯಲ್ಲಿ ಶತಕ ಹೊಡೆದು ಕೀಪರ್ ಆಗಿರುವಂಥ, ಅಂದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಶತಕ ಹೊಡೆದಿರೋರು ಒಬ್ಬರೇ ಒಬ್ಬರು, ಅದು T20ಯಲ್ಲಿ ಸಂಜು ಸ್ಯಾಮ್ಸನ್. ಸೊ ಹಾಗಾಗಿ ಚೆನ್ನೈಗೆ ಇನ್ನು ಅವ್ರ ನೇಟಿವಿಟಿಗೆ ಸೂಟ್ ಆಗ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ರಜನಿಕಾಂತ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ತಮಿಳ್ನಾಡು, ಕೇರಳ ತುಂಬ ಅಂದರೆ ಕ್ಲೋಸು, ಸೊ ಮಲಯಾಳಂ ತಮಿಳ್ ತುಂಬ ಕ್ಲೋಸ್. ಹಾಗಾಗಿ ಸಂಜು ಸ್ಯಾಮ್ಸನ್ನೇ ಪ್ರಿಫರ್ ಮಾಡ್ತಾ ಇದ್ದಾರೆ. ಬಟ್ RR ಬಿಟ್ಕೊಡ್ತಾರೆ ಅಲ್ವೋ ಗೊತ್ತಿಲ್ಲ. RRಗೆ ಆಪ್ಷನ್ಸ್ ತುಂಬ ಇದೆ. ಧ್ರುವ್ ಜುರೆಲ್ ಏನು ಯಶಸ್ವಿ ಜೈಸ್ವಾಲ್ನ ಕ್ಯಾಪ್ಟನ್ ಮಾಡ್ಬೋದು ಫ್ಯೂಚರಲ್ಲಿ ಅಂತ ನೋಡ್ತಾ ಇದ್ದಾರೆ. ಇನ್ನು ಧ್ರುವ್ ಜುರೆಲ್ ಈಗ ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚಸ್ ಆಗ್ತಾ ಇದ್ದಾವೆ, ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಲ್ಲಿ. ಹಾಗಾಗಿ ರಾಜಸ್ಥಾನ್ಗೆ ಆಪ್ಷನ್ಸ್ ತುಂಬ ಇದೆ. ಆ ಕಾರಣಕ್ಕೆ ಅವರು ಸಂಜು ಸ್ಯಾಮ್ಸನ್ನ ಬಿಟ್ಕೊಟ್ಟು ಏನಾದರೂ ಚೆನ್ನೈಗೆ ಬಿಟ್ಕೊಟ್ಟಿದ್ದೆ ಆದರೆ ಚೆನ್ನೈ ಇನ್ನೂ ಅಂದರೆ ಆ ಮಿಡ್ಲ್ ಆರ್ಡ್ರಲ್ಲಿ ಏನು, ಯಾಕೆಂದರೆ ಸಂಜು ಸ್ಯಾಮ್ಸನ್ ಓಪನಿಂಗ್ ಬ್ಯಾಟರ್ ಮಾತ್ರ ಅಲ್ಲ, ಅವರು ಮಿಡ್ಲ್ ಆರ್ಡ್ರಲ್ಲಿ ಕೂಡ ಆಡಬಲ್ಲ ಅಂತ ಎಬಿಲಿಟಿ ಇದ್ದಾರೆ. ಅದನ್ನು ಇಂಡಿಯನ್ ಟೀಮಲ್ಲಿ ಅವ್ರನ್ನ ಎಲ್ಲ ಕಡೆ ಫುಟ್ಬಾಲ್ ಅವರು ಆಡಿ ಗೊತ್ತಾಗಿದೆ, ಸೆಟ್ ಆಗಿದ್ದಾರೆ. IPL ಅಲ್ಲಿ ಕೂಡ ಬ್ಯಾಟ್ ಮಾಡ್ತಾರೆ. ಕ್ಯಾಪ್ಟನ್ ಆಗಿ ಚೆನ್ನೈಗೊಂದು ಫ್ಯೂಚರ್ ಆಗ್ತಾರೆ, ಋತುರಾಜ್ಗೆ ಸಪೋರ್ಟ್ ಆಗ್ತಾರೆ, ಅಥವಾ ಋತುರಾಜ್ ಸಂಜು ಸ್ಯಾಮ್ಸನ್ಗೆ ಸಪೋರ್ಟ್ ಆಗಿ ನಿಂತ್ಕೋತಾರೆ. ಹಾಗಾಗಿ ಚೆನ್ನೈ ಇವರನ್ನ ರಿಲೀಸ್ ಮಾಡ್ಬೋದು. ಆದರೆ ಚೆನ್ನೈ ಯಾರ ಮೇಲೆ ನೆಕ್ಸ್ಟು ಟಾರ್ಗೆಟ್ ಮಾಡ್ಬೋದು ಅಂದರೆ, ಲ್ಯಾಮ್ ಲಿವಿಂಗ್ಸ್ಟೋನ್ ಇದ್ದಾರೆ, RCB ಬಿಟ್ಟಂಥವ್ರು ಸದ್ಯ ಫಾರ್ಮಲ್ಲಿ ಇಲ್ಲ, ಅವ್ರನ್ನ ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡ್ತಾರೋ ಗೊತ್ತಿಲ್ಲ. ಡೇವಿಡ್ ಮಿಲ್ಲರ್ ಇದ್ದಾರೆ. ಸೊ ಡೇವಿಡ್ ಮಿಲ್ಲರ್ ಕೂಡ ಹಾಗೆ ನೋಡಿದರೆ ತುಂಬ ಏನು ಅಂದರೆ ಯಂಗ್ ಅಂತಲ್ಲ, ಆಗಲೇ 36 ವರ್ಷ ಡೇವಿಡ್ ಮಿಲ್ಲರ್ಗೆ. ಆದರೆ ಮಿಲ್ಲರ್ ದ ಕಿಲ್ಲರ್ ಅಂತ, ಅಂದರೆ ಈ ಏನು ಚೆನ್ನೈಗೆ ಏನು ಬೇಕು, ಆ ಮಿಡ್ಲ್ ಆರ್ಡ್ರಲ್ಲಿ ಒಬ್ಬ ಹಿಟ್ಟರ್ ಏನು ಬೇಕು, ಫಿನಿಷರ್ ಏನು ಬೇಕೋ ಆ ರೋಲ್ನ ಪ್ಲೇ ಮಾಡಬಲ್ಲಂಥವ್ರು. ಬಹುಶಃ ಅವ್ರನ್ನ ರಿಲೀಸ್ ಮಾಡ್ತಾರೆ ಅನಿಸುತ್ತೆ ಲಕ್ನೋ ಸೂಪರ್ ಜೈಂಟ್ಸ್. ಇನ್ನು ಈ ಕ್ಯಾಮ್ರೂನ್ ಗ್ರೀನ್ ಏನಿದ್ದಾರೆ, RCB ಏನೋ ಟಾರ್ಗೆಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಕ್ಯಾಮ್ರೂನ್ ಗ್ರೀನ್ ಏನಾದರೂ ಸೆಟ್ ಆಗೋದಿದ್ರೆ ಬಹುಶಃ CSKಗೆ ತುಂಬ ಚೆನ್ನಾಗಿ ಸೆಟ್ ಆಗ್ಬೋದು ಅನಿಸುತ್ತೆ. ಇನ್ನೊಂದು ಆಪ್ಷನ್ ಕೂಡ ಇದೆ CSKಗೆ, ಗ್ಲೆನ್ ಮ್ಯಾಕ್ಸ್ವೆಲ್. ಬಹುತೇಕ ಅವ್ರನ್ನ ಬಿಡ್ತಾರೆ, ಸೊ ರಿಲೀಸ್ ಮಾಡ್ತಾರೆ. ಸೊ ಅವರ ಪರ್ಫಾರ್ಮೆನ್ಸ್ ನೋಡಿದರೆ ಕಳೆದ ಸೀಸನ್ ಚೆನ್ನಾಗಿರಲಿಲ್ಲ. ಸೊ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಸುಲಭವಾಗಿ ಸಿಗ್ತಾರೆ, ಯಾಕೆಂದರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಪಾರ್ಟ್ ಟೈಮ್ ಸ್ಪಿನ್ನರ್ ಆಗಿ ಕೂಡ ಸಪೋರ್ಟ್ ಮಾಡ್ತಾರೆ. ಚೆನ್ನೈಗೆ ಇದೆಲ್ಲ ಆಪ್ಷನ್ಗಳಿದೆ, ಇವೆಲ್ಲ ಇಟ್ಕೊಂಡು ರಿಲೀಸ್ ಮಾಡ್ಬೋದು. ದೀಪಕ್ ಹೂಡಾ, ರಾಹುಲ್ ತ್ರಿಪಾಠಿ, ವಿಜಯ್ ಶಂಕರ್ ಇವರೆಲ್ಲರನ್ನು ರಿಲೀಸ್ ಮಾಡಿದರೆ ಅವ್ರ ಹತ್ರ ಒಂದು ಪರ್ಸ್ ವ್ಯಾಲ್ಯೂ ಹೆಚ್ಚು ಕಡಿಮೆ ಒಂದು 25 ಕೋಟಿವರೆಗೂ ಉಳಿಸ್ಬೋದು ಅಂತ ಅನಿಸುತ್ತೆ. ಆ 25 ಕೋಟಿಯಲ್ಲಿ ಬೇಕಾಗಿರುವಂತಹ ಒಂದು 4-5 ಬೆಸ್ಟ್ ಪ್ಲೇಯರ್ಸನ್ನು ಪಿಕ್ ಮಾಡಿದರೆ ಚೆನ್ನೈ ಮತ್ತೊಂದು ಸಾರಿ ಧೋನಿ ಅವರ ಗೈಡೆನ್ಸ್, ಧೋನಿ ಕ್ಯಾಪ್ಟನ್ಸಿಲಿ ಬೆಸ್ಟ್ ಟೀಮ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕೆಂದರೆ ಕಳೆದ ಏನು 2025 IPL ಸೀಸನ್ನಲ್ಲಿ ಆರಂಭದಲ್ಲಿ ಎಡವಿದ್ರು, ಆ ನಂತರ ಒಂದಷ್ಟು ಅದ್ಭುತ ಪರ್ಫಾರ್ಮೆನ್ಸನ್ನು ಆಯುಷ್ ಮಾತ್ರೆ, ಊರ್ವಿಲ್ ಪಟೇಲ್ ಈ ಥರದ ಬ್ಯಾಟ್ಸ್ಮನ್ಗಳು ಕೊಟ್ಟರು. ಅದನ್ನು ನೋಡಿದಾಗ ಮತ್ತೊಂದು ಸಾರಿ ಏನಾದರೂ 11 ಸೆಟ್ ಆದರೆ ಚೆನ್ನೈ ಟೀಮ್ ಮತ್ತೊಂದು ಸಾರಿ ಅನ್ಬೀಟೇಬಲ್ ಆಗುತ್ತೆ. 11ನ ಸೆಟ್ ಮಾಡ್ಕೊಳ್ಳೋದಷ್ಟೇ ಇರೋವಂಥದ್ದು. ಹಾಗಂತ 11 ಸೆಟ್ ಮಾಡ್ಕೊಂಡ್ರೆ ಸಾಲದು, ಬ್ಯಾಕಪ್ ಪ್ಲೇಯರ್ಸ್ ಕೂಡ ಬೇಕು. ಆದರೆ ಈಗಾಗಲೇ ಚೆನ್ನೈಗೆ ಬ್ಯಾಕಪ್ ಅಂತ ಇದ್ದಾರೆ ಸಾಕಷ್ಟು ಏನು ಯಂಗ್ ಟ್ಯಾಲೆಂಟ್ಸನ್ನು. ಏನು ಚೆನ್ನೈ ಮತ್ತು ಮುಂಬೈ ಸ್ಟ್ರಾಟಜಿ ಇತ್ತು ನೋಡಿ, 5 ಬಾರಿ ಚಾಂಪಿಯನ್ ಆದಂಥ ಟೀಮ್ಗಳು ಅವರು ಮಾಡಿದ್ದೇ ಡೊಮೆಸ್ಟಿಕ್ ಪ್ಲೇಯರ್ಸ್ನ ತಗೊಂಡು ಗ್ರೂಮ್ ಮಾಡಿದರು. 2-3 ವರ್ಷ ಅವ್ರನ್ನ ಟ್ರೈನ್ ಮಾಡಿದರು, ಅವ್ರನ್ನ ಟೀಮಲ್ಲಿ ಇಟ್ಕೊಂಡು ಆಮೇಲೆ ಅವ್ರನ್ನ 11 ಒಳಗೆ ತಂದರು. ಸೊ ಆ ಪ್ಲ್ಯಾನ್ನ ಚೆನ್ನೈ ಮಾಡೋದಕ್ಕೆ ಆಲ್ರೆಡಿ ಅವರು ಕಳೆದ ಆಕ್ಷನ್ನಲ್ಲಿ ಒಳ್ಳೊಳ್ಳೆಯ ಡೊಮೆಸ್ಟಿಕ್ ಪ್ಲೇಯರ್ಸನ್ನು ಬ್ಯಾಕಪ್ಪಿಗೆ ಇಟ್ಕೊಂಡಿದ್ದಾರೆ, ಅವ್ರನ್ನ ಗ್ರೂಮ್ ಮಾಡ್ತಾ ಇದ್ದಾರೆ. ಈಗ 11ಅನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಬೇಕಿರೋದು ಇಂಥ ಒಂದು ಬೆಸ್ಟ್ ಒಂದು 4-5 ಒಳ್ಳೆಯ ಪ್ಲೇಯರ್ಸು. ಸೊ ಅವ್ರನ್ನ ಒಂದು 25 ಕೋಟಿ, ಅಂದರೆ ಇವ್ರನ್ನೆಲ್ಲ ಡೆವಾನ್ ಕಾನ್ವೆ, ರಾಹುಲ್ ತ್ರಿಪಾಠಿ, ವಿಜಯ್ ಶಂಕರ್, ಜೆಮಿ ಓವರ್ಟನ್, ಕಮಲೇಶ್ ನಾಗರ್ಕೋಟಿ, ರವಿ ಅಶ್ವಿನ್ ಬಿಗ್ ಅಂದರೆ 9,75,00,000. ಇವ್ರನ್ನ ಬಿಟ್ಟರೆ ಆಲ್ಮೋಸ್ಟ್ ಒಂದು 2 ಬೆಸ್ಟ್ ಪ್ಲೇಯರ್ಸ್ನ ಪಿಕ್ ಮಾಡ್ಬೋದು. ಗುರ್ಜಪ್ನೀತ್, ದೀಪಕ್ ಕೂಡ ಇವರೆಲ್ಲರನ್ನ ಬಿಟ್ಟರೆ ಒಂದು 25 ಕೋಟಿ ಪರ್ಸ್ ಚೆನ್ನೈ ಹತ್ರ ಇರುತ್ತೆ. ಬಹುಶಃ ಹೈಯೆಸ್ಟ್ ಪರ್ಸ್ ಇಟ್ಕೊಂಡು ಮಿನಿ ಆಕ್ಷನ್ಗೆ ಹೋಗ್ತಾರೆ. ಸೊ ಯಾರನ್ನು ಬೇಕಾದರೂ ಪಿಕ್ ಮಾಡ್ಬೋದು ಅನ್ನುವಂಥ ಒಂದು ಎಬಿಲಿಟಿ ಇರುತ್ತೆ. ಸೊ ಆಗ ಕ್ಯಾಮ್ರೂನ್ ಗ್ರೀನ್, ಡೇವಿಡ್ ಮಿಲ್ಲರ್, ಮ್ಯಾಕ್ಸ್ವೆಲ್ಲು,
ಲ್ಯಾಮ್ ಲಿವಿಂಗ್ಸ್ಟನ್ ಯಾರನ್ನ ಬೇಕಾದರೂ ಪಿಕ್ ಮಾಡಬಹುದು. ಸೊ ಇದು ಚೆನ್ನಾಗಿರುವಂಥ ಆಪ್ಷನ್. ನಮಗನ್ಸಿದ್ದು ಇದೇ ಸರಿ ಆಗಬೇಕು ಅಂತ ಇಲ್ಲ. ಸೊ ಒಂದಷ್ಟು ಕರೆಕ್ಷನ್ಸ್ ಕೂಡ ಇರ್ಬೋದು, ಕೆಲವೊಂದು ಏನಾದರೂ ತಪ್ಪುಗಳನ್ನ ಹೇಳಿರ್ಬೋದು. ಹಾಗಂತೇಳಿ ಅದು ಏನು ಆ ವಿಚಾರಗಳು ನಿಮಗೆ ಗೊತ್ತಿದ್ರೆ ನೀವು ಕೂಡ ಕಮೆಂಟ್ ಮಾಡಿ. ನಿಮ್ಗೇನನ್ಸುತ್ತೆ, ಚೆನ್ನೈ ಟೀಮ್ಗೆ ಯಾರು ಬಂದರೆ ಬೆಸ್ಟು, ಯಾರನ್ನು ಅವರು ತಗೋಬಹುದು, ಯಾರನ್ನು ರಿಲೀಸ್ ಮಾಡಬಹುದು ಅಂತ ಅನಿಸ್ತಾ ಇದೆ? ನೀವು ಕೂಡ ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿಯ IPLನ ಅಪ್ಡೇಟ್ಸ್ ಜೊತೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.